ಜಾಹ್ನವಿ, ಈ ಸಲ ನಮ್ಮ ಅಜಯ್ಗೆ ಇಂಗ್ಲೀಷ್ನಲ್ಲಿ A+ ಬಂದಿದೆ. ಅವನು ಇಂಗ್ಲೀಷ್ನಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾನೆ ಅಂತ ಅವ್ರ ಟೀಚರ್ ಹೇಳಿದ್ರು. ಎಲ್ಲ ಸಬ್ಜೆಕ್ಟು ಇಂಪಾರ್ಟೆಂಟೇ ಅದಕ್ಕೆ. ಮಕ್ಕಳು ಯಾವ ಸ್ಕೂಲಿಗೆ ಸೇರಿಕೊಂಡ್ರು ಎಲ್ಲ ಕಲ್ತ್ಕೊಳ್ತಾರೆ. ಸುಮ್ಮನೆ ಅವನ ಸ್ಕೂಲೇ ದೊಡ್ಡದು ಅಂತ ಕೊಚ್ಕೋತಾ ಇರಬೇಡಿ. ದೇವು ಊರಿಗೆ ಹೋದ್ಮೇಲೆ ನೀನು ಶುರು ಮಾಡ್ಕೊಂಡ್ಯಾ ನನ್ನ ಕೀಟ್ಲೆ ಮಾಡೋದಕ್ಕೆ? ಜಮುನಾ, ಡೈನಿಂಗ್ ಟೇಬಲ್ ಮೇಲೇನೋ ದೊಡ್ಡ ಕವರ್ ಇದೆಯಲ್ಲ, ಏನದು? ಓ ಅದಾ, ಡ್ರೈ ಕ್ಲೀನರ್ಸಿಂದ ತಂದಿದ್ದು. ನಾನು ಯಾವ ಬಟ್ಟೆನೂ ಡ್ರೈ ವಾಶಿಗೆ ಕೊಟ್ಟಿರಲಿಲ್ವಲ್ಲ? ಅದು ನಿಮ್ದಲ್ಲ ರೀ, ಆದಿನಾರಾಯಣ ಅವ್ರದ್ದು. ಅವ್ರ ಬಟ್ಟೆಗಳನ್ನ ಡ್ರೈ ವಾಶ್ ಕೊಟ್ಟು ಅಭ್ಯಾಸ ಅಂತೆ, ಹಾಗಂತ ಮಾವನವ್ರು ಹೇಳಿದರು. ಓ, ಇದೆಲ್ಲ ಅವ್ರ ಚಿತಾವಣೆನಾ? ಆದಿನಾರಾಯಣವರು ಹಿಂದೆ ಎಕ್ಸಿಕ್ಯೂಟಿವ್ ಆಗಿದ್ದಾಗ ತೆಗೆಸ್ಕೊಂಡಿದ್ದ ಫೋಟೋ ತೋರಿಸಿದ್ರು. ಸೂಟ್ ಹಾಕ್ಕೊಂಡು ಏನು ಗತ್ತಿನಿಂದ ಕಾಣಿಸ್ತಾರೆ ಗೊತ್ತಾ? ಯಾವಾಗಲೂ ಕಾರ್ನಲ್ಲೇ ಓಡಾಡ್ತಿದ್ರಂತೆ. ಆಫೀಸ್ ಕ್ವಾರ್ಟರ್ಸ್ ಅಂತ ದೊಡ್ಡ ಬಂಗ್ಲೆಲೇ ಇದ್ರಂತೆ. ಈಗಂತೂ ನಮ್ಮ ಮನೆಯಲ್ಲೇ ಇದ್ದಾರಲ್ಲ, ನಮಗೆ ಅಡ್ಜಸ್ಟ್ ಆಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇಂಥ ದೊಡ್ಡಸ್ತಿಕೆಗಳನ್ನೆಲ್ಲ ಎನ್ಕರೇಜ್ ಮಾಡಬೇಡ ನೀನು. ಕಾಫಿ ಕೊಡ್ಲಣ್ಣ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳಲ್ಲ, ನಾನು ಹೋಗಿ ಕರ್ಕೊಂಬರ್ತೀನಿ. ಆಮೇಲೆ ಒಟ್ಟಿಗೆ ಕಾಫಿ ಕುಡಿಯೋಣ. ನೋಡಿದ್ಯಾ ಜಾಹ್ನವಿ, ಎಲ್ಲ ವಿಷಯಕ್ಕೂ ಹೇಗೆ ಕೋಪ ಮಾಡ್ಕೋತಾರೆ. ಮಾವನವ್ರು ಹೇಳ್ತಾರೆ, ಆದಿನಾರಾಯಣ್ ಅವರಿಂದ ಕೋರ್ಟ್ ಕೇಸ್ಗೆ ತುಂಬ ಹೆಲ್ಪ್ ಆಗ್ತಿದೆ, ಅವ್ರನ್ನ ಗೆಸ್ಟ್ ಥರ ಚೆನ್ನಾಗಿ ನೋಡ್ಕೋಬೇಕು ಎಲ್ಲರೂ ಅಂತ. ಇವ್ರು ನೋಡಿದ್ರೆ ಅವ್ರ ಹೆಸರು ಎತ್ತಿದ್ರೆ ಸಾಕು, ರೇಗ್ ಬೀಳ್ತಾರೆ. ಇವ್ರ ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ. ಅಣ್ಣ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅದಕ್ಕೆ. ಅವನು ನಮಗೆ ಗುರ್ತಿಲ್ಲ, ಪರಿಚಯ ಇಲ್ಲ, ಸಂಬಂಧಿಕರು ಅಲ್ಲ. ಅಪ್ಪನ ಫ್ರೆಂಡ್ ಅನ್ನೋ ಒಂದೇ ಕಾರಣಕ್ಕೆ ಅವ್ನು ನಮ್ಮನೇಲಿರೋದು ನನಗೂ ಒಂಥರ ಮುಜುಗರ ಆಗುತ್ತೆ. ಆದರೆ ಅವರು ದೊಡ್ಡ ಆಫೀಸರ್ ಆಗಿದ್ರಂತೆ ಜಾಹ್ನವಿ. ಎಲ್ಲ ವಿಷಯನೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಮಾವನವ್ರು ಯಾವಾಗಲೂ ಹೊಗಳ್ತಿರ್ತಾರೆ. ಅದನ್ನೆಲ್ಲ ಕಂಡಿರೋರು ಯಾರು ಅದಕ್ಕೆ? ಅವನು ಎಕ್ಸಿಕ್ಯೂಟಿವ್ ಆಗಿರೋದು ಅಪ್ಪ ಕಣ್ಣಾರ ನೋಡಿದಾರಾ? ಅಪ್ಪ ಅವನನ್ನು ಮೀಟ್ ಮಾಡಿದ್ದು ಜೈಲಲ್ಲಿ. ಏನೋ ಇಂಪ್ರೆಸ್ ಮಾಡೋದಕ್ಕೆ ತಾನು ದೊಡ್ಡ ಎಕ್ಸಿಕ್ಯೂಟಿವ್ ಅಂತ ಕೊಚ್ಕೊಂಡಿರ್ತಾನೆ. ಅವನು ದೊಡ್ಡ ಮೇಧಾವಿ ಅಂತ ಅಪ್ಪ ನಂಬ್ಕೊಂಡು ನಮ್ಮನ್ನು ಕನ್ವಿನ್ಸ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಅವನ ಹಿನ್ನೆಲೆ ಯಾರಿಗೆ ಗೊತ್ತು? ಅವನು ಏನೇನು ಮೋಸದ ವ್ಯವಹಾರ ಮಾಡಿ ಜೈಲಿಗೆ ಹೋಗಿದ್ನೋ ಏನೋ. ಅದು ಅಲ್ಲದೆ ಅವನ ಬುದ್ಧಿ ಸ್ವಭಾವ ಎಲ್ಲ ನೋಡಿದ್ರೆ ತೀರಾ ಇರಿಟೇಟ್ ಆಗುತ್ತೆ. ಅಜಯ್ ಇನ್ನೂ ಚಿಕ್ಕವನು. ಅವನನ್ನು ಆದಷ್ಟು ಆ ಆದಿನಾರಾಯಣಿಂದ ದೂರ ಇಡಿ. ಬೆಳೆಯೋ ಮಕ್ಕಳಿಗೆ ಅಂಥವ್ರ ಇನ್ಫ್ಲೂಯೆನ್ಸು ಒಳ್ಳೆಯದಲ್ಲ. ಮಾವನವ್ರ ಬಗ್ಗೆ ಅಂತಿದ್ದೀನಿ ಅಂತಲ್ಲ, ಆದರೂ ಅವ್ರು ಜೈಲಿನಿಂದ ಬಂದಮೇಲೆ ಮನೆ ವಾತಾವರಣ ಯಾಕೋ ಸರಿ ಇಲ್ಲ ಜಾಹ್ನವಿ. ಒಂದು ಕಡೆ ಆದಿನಾರಾಯಣು, ಇನ್ನೊಂದು ಕಡೆ ಆ ಸುಮಂತ್ ಅನ್ನೋ ಹುಡುಗ. ನೋಡೋಕ್ಕೇನೋ ಒಳ್ಳೆಯವನ ಹಾಗೆ ಕಾಣಿಸ್ತಾನೆ, ಆದರೆ ನೀನು ಹೇಳ್ತಿಲ್ಲ ಯಾರನ್ನೂ ನಂಬಕ್ಕಾಗಲ್ಲ ಅಂತ. ಇಷ್ಟು ದಿನ ಇವನ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಈಗ ಇದ್ದಕ್ಕಿದ್ದಾಗ ಬರೋದಕ್ಕೆ ಶುರು ಮಾಡಿದ್ದಾನೆ ಅಂತ ಅಂದಮೇಲೆ ಅದರ ಹಿಂದೆ ಏನು ಉದ್ದೇಶ ಇದೆಯೋ ಏನೋ. ಯಾಕೋ ಎಲ್ಲರ ಬಗ್ಗೆನೂ ಅನುಮಾನ ಪಡೋ ಹಾಗೆ ಆಗ್ತಿದೆ. ಅಪ್ಪ ಯಾಕಾದರೂ ಬಿಡುಗಡೆ ಆಗಿ ಮನೆಗೆ ಬಂದರು ಅನ್ನಿಸ್ತಿದೆ. ಅವರೊಬ್ಬರೇ ಬಂದಿದ್ರೆ ಪರವಾಗಿಲ್ಲ, ಆದರೆ ಅವ್ರ ಜೊತೆ ಸಮಸ್ಯೆಗಳನ್ನು ಒಂದೊಂದಾಗಿ ತರ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಭಯ ಶುರು ಆಗ್ತಿದೆ. ನಮಸ್ತೆ ಅಣ್ಣ. ಹಾಂ, ನೀನಾ? ಅಣ್ಣ, ಭಾವನೆ ಅಮ್ಮನ ನೋಡಬೇಕಾಗಿತ್ತು. ನೋಡು, ನನ್ನ ಅಣ್ಣ ಅಂತ ಕರಿಬೇಡ ನೀನು. ಸಾರಿ ಸರ್.
ವಯಸ್ಸಿನಲ್ಲಿ ಇವು ನನಗಿಂತ ದೊಡ್ಡವರು, ಅದಕ್ಕೆ ಹಾಕಿ ಕರೆದೆ. ಸ್ವಲ್ಪ ಭವಾನಿ ಅಮ್ಮನ್ನ ಕರಿತೀರಾ? ಮೊದಲು ಪರಮೇಶ್ವರ ಪಾಟಂಕರ್ ಬೇಕು ಅಂತ ಮನೆಗೆ ಬಂದೆ, ಈಗ ಭವಾನಿ ಅಮ್ಮನ ಕೇಳ್ತಾ ಇದೆಯಾ? ಏನಿದು ನೀನು ಪ್ರತಿದಿನ ಒಂದೊಂದು ನಾಟಕ? ನಾಟಕ ಏನಿಲ್ಲ ಸರ್, ನಿಜವಾಗ್ಲೂ ನಿಮ್ಮ ತಾಯಿಯವ್ರನ್ನ ನೋಡಬೇಕಾಗಿತ್ತು. ಅಮ್ಮ ಮನೇಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ನೋಡು, ನಿನ್ನ ಬಗ್ಗೆ ನನಗೇನೂ ದ್ವೇಷ ಇಲ್ಲ, ಆದರೆ ಏನಾದರೂ ಒಂದು ಕಾರಣ ಹೇಳ್ಕೊಂಡು ಪದೇ ಪದೇ ನೀನು ನನ್ನ ಮನೆಗೆ ಬಂದರೆ ತುಂಬ ಇರಿಟೇಟ್ ಆಗುತ್ತೆ ನನಗೆ. ನೀನು ಏನು ವ್ಯವಹಾರ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತಿಲ್ಲ, ಆದರೆ ಅದರಲ್ಲಿ ನಮ್ಮ ತಾಯಿನೇನಾದರೂ ಇನ್ವಾಲ್ವ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಿಮಗೆ ತೊಂದರೆ ಕೊಡಬೇಕು ಅಂತ ನಾನಿಲ್ಲಿ ಬರಲಿಲ್ಲ ಸರ್. ಭವಾನಿ ಅಮ್ಮನಿಗೆ ದುಡ್ಡು ವಾಪಸ್ ಕೊಡಬೇಕಾಗಿತ್ತು, ಅದಕ್ಕೆ ಬಂದೆ. ಏನಿದು? ಅವತ್ತು ಭವಾನಿ ಅಮ್ಮ 1,000 ರೂಪಾಯಿ ಕೊಟ್ಟಿದ್ದಾರಲ್ಲ, ತಗೊಳ್ಳಿ. ಅದು ನಿಮ್ಮ ತಾಯಿ ಔಷಧಿ ಖರ್ಚಿಗಲ್ವಾ ನೀವು ತಗೊಂಡಿದ್ದು? ಹೌದು ಮೇಡಮ್, ಆದರೆ ನಮ್ಮ ತಾಯಿ ಬೈದ್ಬಿಟ್ರು. ಯಾಕೆ? ನಿಮ್ಮ ಮನೆಯಿಂದ ದುಡ್ಡು ಇಸ್ಕೊಂಡು ಬಂದೆ ಅಂತ ಹೇಳಿದ್ದಕ್ಕೆ ಅದನ್ನು ವಾಪಸ್ ಕೊಟ್ಬಿಡು ಅಂತ ನನ್ನನ್ನೇ ಬೈದ್ಬಿಟ್ರು. ಮತ್ತೀಗ ಔಷಧಿ ಖರ್ಚಿಗೆ ಏನು ಮಾಡ್ತೀಯಾ? ನಮ್ಮ ಅಮ್ಮನ ಹತ್ರ ಒಂದು ಚಿನ್ನದ ಉಂಗುರ ಇತ್ತು, ಅದನ್ನು ಮಾರಿ ಔಷಧಿನ ತಂದು ಕೊಟ್ಟಿದ್ದೀನಿ. ಅವತ್ತೇ ನಿಮ್ಮ ದುಡ್ಡನ್ನು ವಾಪಸ್ ತಂದು ಕೊಟ್ಬಿಡ್ತಿದ್ದೆ, ಆದರೆ ಅಮ್ಮನ ಕಂಡೀಷನ್ ತುಂಬ ಸೀರಿಯಸ್ ಆಗಿತ್ತು, ಅದಕ್ಕೆ ಹಾಸ್ಪಿಟ್ಲಲ್ಲಿ ಅವಳ ಜೊತೆನೇ ಇದ್ದೆ. ಈಗ ಹೇಗಿದೆ ಅವ್ರ ಕಂಡೀಷನ್? ಹಾಗೇ ಇದೆ ಮೇಡಮ್. ಈಗಲೇ ಅವಳ ಪರಿಸ್ಥಿತಿ ಬಗ್ಗೆ ಏನೂ ಹೇಳೋಕ್ಕಾಗೋದಿಲ್ಲ ಅಂತ ಡಾಕ್ಟ್ರ್ ಹೇಳ್ತಿದ್ದಾರೆ. ಇಷ್ಟೆಲ್ಲ ತೊಂದರೆ ಇರುವಾಗ ನೀನು ಯಾಕೆ ದುಡ್ಡನ್ನು ವಾಪಸ್ ಕೊಡ್ತಾ ಇದೆಯಾ? ಇದನ್ನು ನಿಮ್ಮ ತಾಯಿ ಟ್ರೀಟ್ಮೆಂಟಿಗೆ ಉಪಯೋಗಿಸ್ಕೊ. ನಮಗೇನು ದುಡ್ಡಿಗೆ ಅರ್ಜೆಂಟ್ ಇಲ್ಲ. ಇಲ್ಲ ಮೇಡಮ್, ನಮ್ಮಮ್ಮಂಗೆ ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಅಪ್ಪ ಜೈಲಿಗೆ ಹೋದಾಗಲೂ ಯಾವತ್ತೂ ಯಾರ ಮುಂದೆನೂ ಕೈ ಚಾಚ್ತವ್ರಲ್ಲ ನಾವು. ಆದರೆ ಈಗ ಔಷಧಿಗೋಸ್ಕರ ನಿಮ್ಮಿಂದ ದುಡ್ಡು ಇಸ್ಕೊಂಡು ಬಂದೆ ಅಂತ ಗೊತ್ತಾದಾಗ ತುಂಬ ಬೇಜಾರು ಮಾಡಿಕೊಂಡ್ರು. ನಿಮಗೆ ವಾಪಸ್ ಕೊಡೋವರೆಗೂ ನನಗೂ ಸಮಾಧಾನ ಇರಲಿಲ್ಲ. ಸಮಯಕ್ಕೆ ಸರಿಯಾಗಿ ಕೇಳಿದಷ್ಟು ದುಡ್ಡು ಕೊಟ್ಟು ಒಳ್ಳೆತನ ತೋರಿಸಿದ್ರಲ್ಲ, ತುಂಬ ಥ್ಯಾಂಕ್ಸ್. ಇದನ್ನು ಭವಾನಿ ಅಮ್ಮಂಗೆ ವಾಪಸ್ ಕೊಟ್ಬಿಡಿ. ಬರ್ತೀನಿ. ನಮಸ್ಕಾರ. ಇಷ್ಟು ದಿನ ಚಂಪಾ ಅನ್ನೋ ಹೆಂಗಸಿಂದ ನಮ್ಮಪ್ಪ ಜೈಲಿಗೆ ಹೋಗಿದ್ದು ಅನ್ನೋ ಕಹಿ ಭಾವನೆ ನಮ್ಮ ಮನಸ್ಸಲ್ಲಿತ್ತು. ಅವಳು ಕೆಟ್ಟ ಹೆಂಗಸು ಅನ್ನೋ ಥರನೇ ಮಾತಾಡ್ತಿದ್ವಿ. ನಮಗೆ ನಮ್ಮ ಕಷ್ಟನೇ ದೊಡ್ಡದು ಅನ್ನಿಸ್ಬಿಟ್ಟಿತ್ತು. ಆದರೆ ಈಗ ಸುಮಂತ್ನ ನೋಡಿದ್ರೆ ನಾವೆಷ್ಟು ತಪ್ಪಾಗಿ ಕಲ್ಪನೆ ಮಾಡ್ಕೊಂಡಿದ್ವಿ ಅನ್ಸುತ್ತೆ. ಹೌದು ಜಾಹ್ನವಿ, ನಮ್ಮ ಹತ್ರ ದುಡ್ಡು ಸೆಳೆಯೋದಕ್ಕೆ ಇಲ್ಲದ ನಾಟಕ ಆಡ್ಕೊಂಡು ನಮ್ಮ ಮನೆಗೆ ಬರ್ತಿದ್ದಾನೆ ಅಂತ ಇವ್ರು ಕೋಪ ಮಾಡ್ಕೊಂಡಿದ್ರಲ್ಲ, ನಾನು ಅದನ್ನ ನಿಜ ಅಂದ್ಕೊಂಡ್ಬಿಟ್ಟೆ. ಆದರೆ ತಾಯಿ ನರಳ್ತಾ ಇದ್ರು ದುಡ್ಡು ವಾಪಸ್ ಕೊಡೋಕ್ಕೆ ಬನ್ನಲ್ಲ ಹುಡುಗ. ಛೇ, ವಿಷಯ ತಿಳ್ಕೊಳ್ದೆ ಇವ್ರು ಸುಮ್ಮನೆ ರೇಗಾಡ್ಬಿಟ್ರಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಈಗ.
ಜಾಹ್ನವಿ, ಡಾಕ್ಟರ್ ಶ್ಯಾಮ್ ಬಂದ್ರಾ? ಶ್ಯಾಮ್ ಇಷ್ಟೊತ್ತಿಗೆ ಬರಲ್ವಲ್ಲ ಸರ್? ಅವರು ಸಂಜೆ ಬಂದು ನನ್ನನ್ನು ರಿಲೀವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಈಗಲೇ ಬನ್ನಿ ಅಂತ ಫೋನ್ ಮಾಡಿದ್ದೆ. ಸರ್ ಹುಷಾರಾಗಿದ್ರೆ ತಾನೇ? ಐ ಆಮ್ ಆಲ್ ರೈಟ್ ಶ್ಯಾಮ್. ಸದ್ಯ ನೀವು ಫೋನ್ ಮಾಡಿದ್ದು ನೋಡಿ ನಾನು ಗಾಬರಿ ಆಗಿಬಿಟ್ಟಿದೆ. ಅದಕ್ಕೆ ಆತ್ರವಾಗಿ ಹೊರಡು ಬಂದೆ. ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಾಗಿತ್ತು. ಕೂತ್ಕೊಳ್ಳಿ ಶ್ಯಾಮ್. ಜಾಹ್ನವಿ, ನೀವು ಕೂತ್ಕೊಳ್ಳಿ. ಈ 24 ವರ್ಷ ಆಯಿತು ನಾನು ಹಾಸ್ಪಿಟ್ಲ್ನ ಓಪನ್ ಮಾಡಿ. ಗಟ್ಟಿಯಾಗಿ ನಿಂತ್ಕೊಂಡು ಆಸ್ಪತ್ರೆನ ನಡೆಸ್ಕೊಂಡು ಬಂದೆ. ಮುಂದಿನ ವರ್ಷ ಗ್ರ್ಯಾಂಡಾಗಿ ಸಿಲ್ವರ್ ಜೂಬ್ಲಿನ ಆಚರಿಸಬೇಕು ಅಂತ ಕನಸು ಕಾಣ್ತಾ ಇದ್ದೆ. ಆದರೆ ನನ್ನ ಈಗಿನ ಪರಿಸ್ಥಿತಿ, ನಾನೇ ಆಸೆ ಪಟ್ಟು ಕಷ್ಟಪಟ್ಟು ಕಟ್ಟಿದ ಆಸ್ಪತ್ರೆನ ಮಾರಬೇಕು ಅಂತ. ಸರ್, ಇದನ್ನೆಲ್ಲ ಈಗ ಯಾಕೆ ಮಾತಾಡ್ತಿದ್ದೀರಿ? ಬಿಡಿ. ಇಲ್ಲ ಶ್ಯಾಮ್, ದಯವಿಟ್ಟು ನನ್ನನ್ನು ಮಾತನಾಡೋಕೆ ಬಿಡಿ. ನನ್ನ ಮನಸ್ಸಿನಲ್ಲಿರೋದನ್ನು ಹೇಳೋವರೆಗೂ ನನಗೆ ರಿಲೀಫ್ ಸಿಗಲ್ಲ. ನಾನು ಹೇಳೋದು ನಿಮಗೇನು ಹೊಸದಲ್ಲ ಶ್ಯಾಮ್. ನಾನು ಆಸ್ಪತ್ರೆನ ಹೇಗೆ ನಡೆಸ್ಕೊಂಡು ಬರ್ತಾ ಇದ್ದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ದುಡ್ಡಿಲ್ಲದೆ ಬರೋ ಪೇಷಂಟ್ಗಳ ಬಗ್ಗೆ ನಾನು ಯಾವ ಕರುಣೆನೂ ತೋರಿಸ್ತಾ ಇರಲಿಲ್ಲ. ಹೆಸರು ಗಳಿಸ್ಬೇಕು ಅನ್ನೋ ಧ್ಯೇಯಕ್ಕಿಂತ ದುಡ್ಡು ಮಾಡಬೇಕು ಅನ್ನೋ ದುರಾಸೆ ನನ್ನ ತಲೆಗೇರ್ಬಿಟ್ಟಿತ್ತು. ಅದಕ್ಕೆ ಹಾಗೆ ಮೆಟೀರಿಯಲಿಸ್ಟಿಕ್ ಆಗಿ ನಾನು ಬಿಹೇವ್ ಮಾಡ್ತಾ ಇದ್ದೆ. ನಿಮ್ಮನ್ನು ಸಾಕಷ್ಟು ಸಲ ಅವಮಾನ ಮಾಡಿದ್ದೀನಿ. ಆದರೂ ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಹತ್ರ ಇನ್ನೂ ಕೆಲಸನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಈ ನಿಮ್ಮ ಪ್ರೊಫೆಷನಲ್ ಆಟಿಟ್ಯೂಡು ನನಗೆ ತುಂಬ ಇಷ್ಟವಾಗಿದೆ. ಅದು ನಿಮ್ಮ ವಿಶ್ವಾಸ ಸರ್? ಏನ್ರಿ ವಿಶ್ವಾಸ ತೋರಿಸ್ತಿದ್ದೆ ನಾನು? ನೀವು ನನ್ನ ಅಸಿಸ್ಟೆಂಟು ಅಂತ ಸುಪೀರಿಯಾರಿಟಿ ತೋರಿಸ್ತಿದ್ದೆ. ನೀವು ಪೇಷಂಟ್ಗಳನ್ನ ಎಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅದರಲ್ಲಿ ನಾನು ತಪ್ಪು ಕಂಡುಹಿಡಿತಾ ಇದ್ದೆ. ನನ್ನ ಈಗೋ ಪ್ರಾಬ್ಲಮ್ನಿಂದ ಪೇಷಂಟ್ಗಳಿಗೆಲ್ಲ ಎಷ್ಟು ತೊಂದರೆ ಆಗ್ತಿತ್ತು ಅಂತ ನಾನು ಯೋಚಿಸ್ತಾನೇ ಇರಲಿಲ್ಲ. ಆದರೆ ಈಗ ನಾನೇ ಒಬ್ಬ ಪೇಷಂಟ್ ಆದಮೇಲೆ ಒಂದು ಅಸಹಾಯಕ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಅರ್ಥವಾಗ್ತಾ ಇದೆ. ಇದನ್ನೆಲ್ಲ ಈಗ ಯಾಕೆ ಮಾತಾಡ್ತಿದ್ದೀರಿ? ಬಿಡಿ. ಇಲ್ಲ ಶ್ಯಾಮ್, ನಾನು ಹೊಸ ಮನುಷ್ಯನಾಗಿ ಬರಬೇಕು. ದುಡ್ಡಿನ ಆಸೆ ಬಿಟ್ಟು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಒಳ್ಳೆ ಡಾಕ್ಟ್ರು ಅನ್ನೋ ಹೆಸರು ತಗೋಬೇಕು ಅಂತ ತುಂಬ ಅನ್ನಿಸ್ತಾ ಇದೆ ನನಗೆ. ಆದರೆ ನಾನು ಈಗಿರೋ ಪರಿಸ್ಥಿತಿನಲ್ಲಿ ಅದ್ಯಾವುದು ಸಾಧ್ಯ ಇಲ್ಲ. ಅದು ಸಾಧ್ಯ ಆಗೋದು ನಿಮ್ಮಿಂದ ಮಾತ್ರ. ಯಾರಾದರೂ ಔಟ್ಸೈಡರ್ಸ್ ಬಂದು ನನ್ನ ಆಸ್ಪತ್ರೆನ ಟೇಕ್ ಓವರ್ ಮಾಡಿದ್ರೆ ಮುಂದೆ ಅವರು ದುಡ್ಡುಗೋಸ್ಕರ ನಡೆಸ್ಕೊಂಡು ಹೋಗ್ತಾರೆ. ಆಗ ನನಗೂ ಅವ್ರಿಗೂ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ. ಆದರೆ ನನಗೆ ನನ್ನ ಆಸ್ಪತ್ರೆನ ನಡೆಸ್ಕೊಂಡು ಹೋಗೋಕ್ಕೆ ಒಬ್ಬ ನಿಷ್ಠಾವಂತ ಡಾಕ್ಟ್ರು ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನೀವೇ ಸರಿಯಾದವರು. ಸರ್, ನಾನು ಹೌದು ಶ್ಯಾಮ್, ನಿನ್ನೆಯಿಂದ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ನನ್ನ ಆಸ್ಪತ್ರೆನ ಯಾರಿಗೂ ಹ್ಯಾಂಡ್ ಓವರ್ ಮಾಡಲ್ಲ. ಅದರ ಅಡ್ಮಿನಿಸ್ಟ್ರೇಷನ್ನು, ಮ್ಯಾನೇಜ್ಮೆಂಟ್ನ
ನಿಮಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಸರ್ ಏನು ಹೇಳ್ತಾ ಇದ್ದೀರಾ? ನನಗೆ ಗೊತ್ತು ಶ್ಯಾಮ್, ನೀವು ಅದನ್ನು ಸಿನ್ಸಿಯರಾಗಿ ನೋಡ್ಕೋತೀರೋ ಅನ್ನೋ ನಂಬಿಕೆ ನನಗಿದೆ. ಸರ್, ನಿಮ್ಮ ಟ್ರೀಟ್ಮೆಂಟ್ ಖರ್ಚು? ನನಗೆ ದುಡ್ಡಿಗೇನೂ ಕೊರತೆ ಇಲ್ಲ, ಬೇಕಾದಷ್ಟು ಸಂಪಾದನೆ ಮಾಡಿದ್ದೀನಿ. ಆದರೆ ಈಗ ನನಗೆ ಆಸ್ಪತ್ರೆ ನಡೆಸೋಕೆ ಬೇಕಾಗಿರೋದು ಕೀರ್ತಿ, ನಿಷ್ಠೆ, ಪ್ರಾಮಾಣಿಕತೆ. ಅದೆಲ್ಲ ಶ್ಯಾಮ್ನಲ್ಲಿದೆ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿದ್ದು. ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ನನಗಿರೋ ಸಮಯ ತುಂಬ ಕಡಿಮೆ ಶ್ಯಾಮ್. ಆದಷ್ಟು ಬೇಗ ನಾನು ಸಿಡ್ನಿಗೆ ಹೋಗಬೇಕು. ಅಲ್ಲಿ ನನ್ನ ಮಗಳು ನನ್ನ ಟ್ರೀಟ್ಮೆಂಟ್ಗೋಸ್ಕರ ಎಲ್ಲ ವ್ಯವಸ್ಥೆ ಮಾಡಿದ್ದಾಳೆ. ಅಷ್ಟರಲ್ಲಿ ಇಲ್ಲಿ ನನ್ನ ಹಾಸ್ಪಿಟಲ್ ಬಗ್ಗೆ ಎಲ್ಲ ಡಿಸೈಡ್ ಆಗಬೇಕು. ಶ್ಯಾಮ್, ನಾನೀಗ ನಿಮ್ಮ ಬಾಸ್ ಆಗಿ ಆರ್ಡ್ರ್ ಮಾಡ್ತಾ ಇಲ್ಲ, ಒಬ್ಬ ಡಾಕ್ಟ್ರಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತಿಗೆ ಒಪ್ಕೊಂಡು ನನ್ನ ಆಸ್ಪತ್ರೆನ ಉಳಿಸ್ಕೊಡಿ ಪ್ಲೀಸ್. ಬಿದ್ದು ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ.